ನಮಸ್ತೆ, ನಾನು ಮಂಜುಳಾ, ನಿಮ್ಮ ಯೋಗ ಕೋಚ್. ಹ್ಯಾಪಿ ಬೇಬಿ ಪೋಸ್, ಆನಂದ ಬಾಲಾಸನ. ಸೊ ಹೆಸರು ಹೇಳೋಂಗ ಈ ಆಸನದೊಳಗೆ ಸಂತೋಷ ಸಿಗ್ತೈತಿ ಮತ್ತು ಆನಂದ ಸಿಗ್ತೈತಿ. ಸೊ ಯಾವ ರೀತಿ ಮಾಡ್ಬೇಕಿದೆ ಆನಂದ ಬಾಲಾಸನ ಮತ್ತು ಇದ್ರ ಲಾಭಗಳು ಏನು ಅನ್ನೋದನ್ನ ಆಸನನ ಮಾಡ್ತಾ ಮಾಡ್ತಾ ತಿಳ್ಕೊಳ್ಳಂತ್ರಿ. ಸೊ ಯಾವ ರೀತಿ ಮಾಡೋದು ಸರಿಯಾದ ಕ್ರಮದಲ್ಲಿ ಅಂತಂದ್ರೆ, ಸೊ ಮೊದಲು ಮಲ್ಕೋತೀರಿ. ಕಾಲುಗಳು ಜೋಡಿಸಿದ್ದಿರಲಿ. ಸೊ ಈಗ ಒಂದೊಂದು ಕಾಲನ್ನು ಫೋಲ್ಡ್ ಮಾಡ್ಕೊರಿ. ನಿಧಾನವಾಗಿ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ. ಕಾಲನ್ನು ಫೋಲ್ಡ್ ಮಾಡ್ಕೊಂಡ್ಮೇಲೆ ಈಗ ಉಸಿರು ತಗೋತ ಕಾಲನ್ನು ನಿಮ್ಮ ಹೊಟ್ಟೆ ತನಕ ತೊಗೊಂಡ್ಬರ್ತೀರಿ. ಈ ರೀತಿ ತೊಗೊಂಡ್ಬರ್ತೀರಿ. ಸೊ ಯಾವಾಗಿಲ್ಲೇ ಹೊಟ್ಟೆಗೂ ಮತ್ತು ತೊಡೆ ಭಾಗಕ್ಕೂ ಪ್ರೆಸ್ ಆಕೈತಲ್ಲ, ಸೊ ಅವಾಗ ಉಸಿರು ಬಿಡ್ತೀರಿ. ಉಸಿರು ಬಿಟ್ಟಾದ್ಮೇಲೆ ಸೊ ಇಲ್ಲೇ ಎರಡು ಮೊಣಕಾಲುಗಳು ಜೋಡಿಸಿದ್ದವು. ಸೊ ಇವ್ನ ಸ್ವಲ್ಪ ಅಗಲು ಮಾಡ್ಕೋರಿ. ಸೊ ನಿಮ್ಮ ಶೋಲ್ಡರ್ ಲೆವೆಲ್ ಇರ್ಬೋದು ಅಥವಾ ಸ್ವಲ್ಪ ಹೊರಗೆ ಬಂದ್ರೆ ನಡೀತೈತ್ರಿ. ಸೊ ಈ ರೀತಿ ಕಾಲನ್ನು ಅಗಲು ಮಾಡ್ಕೋತೀರಿ. ಮೊಣಕಾಲನ್ನು ಅದ ಕೈಗಳಿಂದ ಹಿಡ್ಕೊಂಡು ಕೈ ತಗೊಂಡ ಕಾಲನ್ನು ಈ ರೀತಿ ತೊಗೊಂಬರ್ರಿ. ಪಾದ ನಿಮ್ಮ ಕಡೆ ಇರಲಿ. ಸೊ ಇಲ್ಲೇನು ಮಾಡ್ತೀರಿ ಅಂತ ನಂತರ ಎರಡೂ ಕೈಗಳನ್ನು ಒಳಮುಖವಾಗಿ ತೊಗೋತೀರಿ. ಈ ರೀತಿ ಒಳಮುಖವಾಗಿ ತೊಗೊಂಡ ಇಲ್ಲೇ ಹಿಮ್ಮಡಾನ್ ಹಿಡ್ಕೋತೀರಿ. ಹಿಮ್ಮಡಾನ್ ಹಿಡ್ಕೊಂಡು ಸೊ ಇಲ್ಲೇ ಪುಷ್ ಮಾಡಿರಿ. ಕಾಲನ್ನು ಒತ್ತಿರಿ ಇಲ್ಲಿ. ಸೊ ಒತ್ತದಾಗ ನೋಡ್ರಿ, ಇಲ್ಲಿ ಹೊಟ್ಟೆ ಭಾಗದ ಮೇಲೆ ಪ್ರೆಷರ್ ಬೀಳಾಕತ್ತೈತಿ. ಸ್ವಲ್ಪ ಜಗದಂಗೆ ಅನ್ಸಾತೈತಿರ್ಲಿ. ಅದ್ರ ಕಡೆ ಗಮನ ಇರಲಿ. ಸಹಜವಾದ ಉಸಿರಾಟ ಇರಲಿ ರೀ. ಉಸಿರಾಟ ಸಹಜವಾಗಿರಲಿ. ಇದ ಸ್ಥಿತಿಯೊಳಗೆ 5 ರಿಂದ 10 ಕೌಂಟು ಅಥವಾ 15, 20 ಕೌಂಟ್ ಕೂಡ ಮಾಡ್ಬೋದು ನೀವು. ಸೊ ಇಲ್ಲಿ ಈ ಸ್ಥಿತಿಯೊಳಗೆ ಇದ್ದಾಗ ಸೊ ಎಲ್ಲೆಲ್ಲೇ ಪ್ರೆಷರ್ ಬೀಳಾಕತ್ತೈತಿ, ಎಲ್ಲೆಲ್ಲ ಆರಾಮ್ ಅನ್ಸಾಕತ್ತೈತಿ, ಅದ್ರ ಕಡೆ ಗಮನ ಇರಲಿ. ಸೊ ಈಗ ಹೊಟ್ಟೆ ಭಾಗದ ಕಡೆ ಪ್ರೆಷರ್ ಅನ್ಸಾಕತ್ತೈತಿ. ಆಮೇಲೆ ಇಲ್ಲೇ ಭಾಗದ ಕಡೆ ಜಗದಂಗೆ ಅನ್ಸಾಕತ್ತೈತಿ, ತೊಡೆ ಭಾಗ. ಆಮೇಲೆ ಈ ಭಾಗ ಕಾಲಿನ ಈ ಭಾಗದ ಕಡೆ ಜಗದಂಗೆ ಅನ್ಸಾಕತ್ತೈತಿ ರೀ. ಅಬ್ಸರ್ವ್ ಮಾಡ್ಕೋರಿ. ಆಮೇಲೆ ಬೆನ್ನಿನ ಕಡೆ ಸೊ ಕೆಳಗಿನ ಬೆನ್ನ ಇಲ್ಲೇ ಈ ಭಾಗದ ಕಡೆ ಬಿಗಿತಾ ಬರಾಕತ್ತೈತಿ, ಅದ್ರ ಕಡೆ ಗಮನ ಇರಲಿ. ಸಹಜವಾದ ಉಸಿರಾಟ ಇರಲಿ ಮತ್ತು ದೇಹಕ್ಕೆ ಏನೇನು ಅನ್ಸಾಕತ್ತೈತಿ ಅನ್ನೋದ್ರ ಕಡೆ ಗಮನ ಇರಬೇಕು. ಇಲ್ಲ ನಮ್ಗೆ ಈ ರೀತಿ ಹಿಡ್ಕೊಳಕ್ ಬರ್ತಾ ಇಲ್ಲ ಅಂತಂದ್ರೆ ಸೊ ಈ 2 ಬೆರಳನ್ನು ಈ ರೀತಿ ತಗೋರಿ. ಕೈಗಳ ಬೆರಳನ್ನು ಈ ರೀತಿ ತಗೊಂಡ ಸೊ ಹೆಬ್ಬೆಟ್ಟಿಗೆ ಇನ್ನು ಕಾಲಿನ ಹೆಬ್ಬೆಟ್ಟು ಐತಲ್ಲ, ಸೊ ಅದಕ್ಕೆ ಲಾಕ್ ಮಾಡ್ಕೊಂಡ ಕೈ ಜಗ್ಬೋದ್ರಿ. ಈ ರೀತಿ ಲಾಕ್ ಮಾಡ್ಕೊಂಡು ಕೂಡ ಜಗ್ರಿ. ಹಿಂಗೆ ಈ ರೀತಿ ಮಾಡ್ಕೋತೀರಿ. ಇಲ್ಲ ಕೈನೂ ಈ ರೀತಿ ಒಟ್ಟು ಹಿಡ್ಕೊಳಕ್ ಬರವಲ್ಪಾ ನಮಗಂತಂದ್ರೆ ಇಷ್ಟ ಹಿಡ್ಕೋರಿ. ಕಾಲನ್ನು ಈ ರೀತಿ ಮಾಡಿರ್ತಿರಲ್ಲ, ಸೊ ಇಷ್ಟ ಹಿಡ್ಕೋರಿ. ಸೊ ನಿಮಗೆ ಹೆಂಗೆ ಸಾಧ್ಯ ಆಕೈತಲ್ಲ ಅಷ್ಟು ಮಾಡ್ರಿ. ಹಿಂಗೆ ಮಾಡ್ಬೇಕಂತಿಲ್ರಿ. ಸೊ ಈ ರೀತಿ ಮಾಡಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ಥರ್ಡ್ ಹಿಡ್ಕೋದು. ಈ ರೀತಿನೂ ಬರಲಿಲ್ಲ ಅಂದ್ರೆ ಥರ್ಡ್ ಒನ್ ಈ ರೀತಿ ಮಾಡ್ಕೊಳ್ಳೋದು. ಸೊ ಲಾಭ ಏನೇನು ಅದಾವು ಅಂತಂದ್ರೆ ಈ ರೀತಿ ಇಟ್ಕೊಂಡಿರ್ತೀರಿ. ಈ ರೀತಿ ಆದಾಗ ಹೊಟ್ಟೆ ಮೇಲೆ ಪ್ರೆಷರ್ ಬೀಳಾಕತ್ತೈತಿ. ಸೊ ಹೊಟ್ಟೆ ಮೇಲೆ ಪ್ರೆಷರ್ ಬೀಳಾಕತ್ತಂತಂದ್ರೆ ಹೊಟ್ಟೆ ಮಸಾಜ್ ಆದಂಗೆ ಆಗ್ತೈತಿ. ಆಮೇಲೆ ಪೆಲ್ವಿಕ್ ಭಾಗದ ಏನು ಅಂಗಾಂಗಗಳಿರ್ತಾವೆ ಸುತ್ತಮುತ್ತಲು, ಸೊ ಅದಕ್ಕೆ ಸ್ಟಿಮ್ಯುಲೇಟ್ ಮಾಡ್ತೈತಿ ಈ ಆಸನ. ಆಮೇಲೆ ನೋಡ್ರಿ ಈ ರೀತಿ ಜಗ್ಗೇವಿ. ಸೊ ಇದ್ರ ಮೇಲೆ ಪ್ರೆಷರ್ ಬೀಳಾಕತ್ತೈತಿ. ಸೊ ಇದಕ್ಕೂ ಕೂಡ ಸ್ಟ್ರೆಂಗ್ತ್ ಬರ್ತೈತಿ. ಆಮೇಲೆ ಈ ರೀತಿ ಮಾಡೇವು ನಾವು. ಸೊ ಈ ರೀತಿ ಮಾಡಿದಾಗ ಹಿಪ್ ನೋಡ್ರಿ ಮೇಲ್ ಬಂದೈತಿ. ಸೊ ಹಿಪ್ ಓಪನ್ ಆಗ್ತೈತಿ ಇಲ್ಲಿ. ಆಮೇಲೆ ಮೂಲಾಧಾರ ಚಕ್ರ ಮತ್ತು ಸ್ವಾದಿಷ್ಠಾನ ಚಕ್ರ ಸ್ಟಿಮ್ಯುಲೇಟ್ ಮಾಡೋಕೆ ಈ ಆಸನ ಸಹಾಯ ಮಾಡ್ತೈತಿ. ಆಮೇಲೆ ಈ ರೀತಿ ಪೊಸಿಷನ್ ಒಳಗೆ ಇರ್ತೇವೆ ನಾವು. ಸೊ ಹಿಂಗಿದ್ದಾಗ ಶರೀರದ ಪೂರ್ತಿ ಶರೀರಕ್ಕೆ ರಕ್ತ ಸಂಚಲನೆ ಮಾಡೋಕೆ ಸಹಾಯ ಮಾಡ್ತೈತಿ. ಒತ್ತಡ ಕಡಿಮೆ ಮಾಡ್ತೈತಿ ರೀ. ಆಮೇಲೆ ನೋಡ್ರಿ, ಆಗಲೇ ಹೇಳಿದೆ ನಾನು ಈ ರೀತಿ ಮಾಡಿದಾಗ ಎಲ್ಲೆಲ್ಲೇ ಗಮನ ಹರಿಸ್ತೀನಿ, ಎಲ್ಲೆಲ್ಲಿ ಏನೇನಾಗತ್ತೈತಿ ಅಂತೇಳಿ. ಸೊ ಇಲ್ಲಿ ಬಿಗಿ ಬರಾಕತ್ತೈತಿ. ಸೊ ಇಲ್ಲಿ ಬಿಗಿತಾ ಬರಾಕತ್ತೈತಿ. ಆಮೇಲೆ ಬಿಗಿತಾನು ಬರ್ತೈತಿ. ಆಮೇಲೆ ಬೆನ್ನಿನ ಪೂರ್ತಿ ಬೆನ್ನಿಗೆ ಆರಾಮ ಅನಿಸ್ತೈತಿ ರೀ ಇಲ್ಲಿ. ಸೊ ಏನಾದರೂ ಪೇನ್ ಇದ್ರೆ, ಕೆಳಬೆನ್ನಿನ ಪೇನ್ ಇದ್ರೆ ಅಥವಾ ಬೆನ್ನಿನ ಪೇನ್ ಇದ್ರೆ ಸೊ ಅದು ಕೂಡ ಕಡಿಮೆ ಆಗ್ತೈತಿ. ಆಮೇಲೆ ಇದ್ರಾಗ ಒಂದು ಎಕ್ಸಸೈಸ್ ಮಾಡೋಣ್ರಿ. ಸೊ ಸಣ್ಣ ಎಕ್ಸಸೈಸ್. ಸೊ ಈ ರೀತಿ 2 ಬೆರಳಿಂದನೇ ಹಿಡ್ಕೋತೀರಿ. ಈ ರೀತಿ ಹಿಡ್ಕೊಂಡಾಗ ಪುಷ್ ಮಾಡಿರ್ತೀವಿ ಕಾಲನ್ನು.
ಸೊ ಇಲ್ಲೇನು ಮಾಡ್ರಿ ಅಂತಂದ್ರೆ ಸಹಜವಾದ ಉಸಿರಾಟನ ಇರಲಿ. ಸೊ ಇಲ್ಲೇ ಮೊಣಕಾಲನ್ನ ಒಂದು ಸೈಡ್ ಹಚ್ಚೋದು. ಸೊ ಈ ಕಡೆ ಹೊಳ್ಳಿದ್ರಿ ನೀವು, ಮತ್ತು ಇನ್ನೊಂದು ಸೈಡ್ ರೈಟ್ ಲೆಫ್ಟ್. ಸೊ ರೈಟ್ ಲೆಫ್ಟ್ ಸಹಜವಾದ ಉಸಿರಾಟದೊಂದಿಗೆ. ಸೊ ಸಣ್ಣ ಮಕ್ಕಳು ನೋಡಿರ್ಬೋದು ನೀವು. ಸೊ ಇದೇ ರೀತಿ ಹಿಡ್ಕೊಂಡು ಆಟ ಆಡ್ತಿರ್ತಾರೆ ನೋಡ್ರಿ ಅವ್ರು. ಈ ರೀತಿ ಒಂದು 10 ಸಾರಿ 15 ಸಾರಿ ಮಾಡಿರಿ. ಇಲ್ಲಪ್ಪ 10-15 ಆಗಕತ್ತಿಲ್ಲ ಅಂತಂದ್ರೆ ಒಂದು 5 ಸಾರಿ ಮಾಡಿರಿ, ವಾಪಸ್ ಬರ್ತೀರಿ. ಸೊ ಹಿಂಗೆ ಮಾಡೋದ್ರಿಂದ ನೋಡ್ರಿ ಬೆಂಡಿಂಗ್ ಭಾಳ ಅಂದ್ರೆ ಭಾಳ ಆರಾಮ ಅನಿಸ್ತೈತಿ. ಸೊ ಈಗ ನಿಂತು ಕೆಲಸ ಮಾಡೋರಿದ್ರೆ, ಆಮೇಲೆ ಕೂತ್ಕೊಂಡು ಕೆಲಸ ಮಾಡೋರು, ಟೇಬಲ್ ವರ್ಕ್ ಅವ್ರು ಇದ್ದವ್ರು, ಅಥವಾ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡೋದ್ರೆ ಸೊ ಬೆನ್ನು ಭಾಳ ಪೇನ್ ಆಗಿರ್ತೈತೆ ಅವರಿಗೆ. ಸೊ ಅವಾಗ ರಾತ್ರಿ ಮಲ್ಕೋ ಟೈಮ್ನಾಗ ಈ ಹೆಪ್ಪಿ ಬೇಬಿ ಪೋಸನ್ನು ಮಾಡಿರಿ. ಅಥವಾ ಈಗೇನು ನಾನು ತೋರಿಸಿದ್ದೇನೆ ಹೆಪ್ಪಿ ಬೇಬಿ ಪೋಸ್ ಒಳಗೆ ಆ ಕಡೆ ಈ ಕಡೆ ಹೊಳ್ಳೋದು. ಸೊ ಅದನ್ನು ಕೂಡ ಮಾಡಿದ್ರು ಕೂಡ ಬೆನ್ನು ಭಾಳ ಅಂದ್ರೆ ಭಾಳ ಆರಾಮ ಅನಿಸ್ತೈತಿ ರೀ. ನಂತರ ಮೆಲ್ಕಾಶ ಆರಾಮ ಎದ್ದು ಕೂತ್ಕೋತೀರಿ. ಈ ಆಸನನ ಎಲ್ಲರೂ ಮಾಡ್ಬೋದು. ಮತ್ತು ಈ ಆಸನ ಮಾಡೋದ್ರಿಂದ ಇನ್ನೊಂದು ಏನಂತಂದ್ರೆ ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಬಡಿತ ಜಾಸ್ತಿ ಐತ್ರಿಪ್ಪ, ಜಾಸ್ತಿ ಆಗತೈತಿ ಅಂತಿರ್ತಾರಲ್ಲ. ಸೊ ಹೃದಯದ ಬಡಿತ ಕೂಡ ಕಡಿಮೆ ಆಗ್ತೈತಿ. ಮನಸ್ಸು ಮತ್ತು ದೇಹದ ಸಂಪರ್ಕ ಕೂಡ ಬೆಳಿತೈತ್ರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಯೋಗ ಸಾಧನೆಗೆ ಜಯವಾಗಲಿ.